ಸಿಎಂ ಬದಲಾವಣೆ ಹೇಳಿಕೆ ಡಿಕೆ ಶಿವಕುಮಾರ್ ಆಪ್ತನಿಗೆ ನೋಟಿಸ್ ಶಾಕ್ ಎದುರಾಗಿದೆ. ಸಿಎಂ ಬದಲಾವಣೆ ಹೇಳಿಕೆ ಡಿಕೆ ಆಪ್ತನಿಗೆ ನೋಟಿಸ್ ಶಾಕ್ ಎದುರಾಗಿದೆ. ವಾರ್ನ್ ಮಾಡಿದ್ರು, ಆದರೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆ ಮತ್ತೆ ಚರ್ಚೆ ಆಗಿತ್ತು. ಚನ್ನಗಿರಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ಗೆ ನೋಟಿಸ್ ಜಾರಿಯಾಗಿದೆ. ಶಿವಗಂಗಾಗೆ ನೋಟಿಸ್ ಜಾರಿ ಮಾಡಿದೆ ಕೆಪಿಸಿಸಿ ಶಿಸ್ತು ಸಮಿತಿ. 1 ವಾರದ ಒಳಗೆ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆ ಕೊಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪದೇ ಪದೇ ಡಿಕೆ ಶಿವಕುಮಾರ್ ಪರವಾಗಿ ಶಿವಗಂಗಾ ಬಸವರಾಜ್ ಅವರು ಬ್ಯಾಟ್ ಬೀಸ್ತಾನೇ ಇದ್ರು. ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಬಾಯಿ ಮುಚ್ಕೊಂಡಿರಿ, ಮಾತಾಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟರು, ವಾರ್ನ್ ಮಾಡಿದ್ರೂ ಕೂಡ ಶಿವಗಂಗಾ ಬಸವರಾಜ್ ಅವರು ಪದೇ ಪದೇ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆ ಹೇಳಿಕೆಯ ಹಿನ್ನೆಲೆಯಲ್ಲಿ ಈಗ ಕೆಪಿಸಿಸಿ ವತಿಯಿಂದ ನೋಟಿಸ್ ಜಾರಿಯಾಗಿದೆ. ಉತ್ತರ ಕೊಡಿ ಅಂತ ಹೇಳಿ, ಅಂದರೆ ಕಾರಣ ಕೇಳಿದ್ದಾರೆ. ಉತ್ತರಿಸುವಂತೆ 7 ದಿನಗಳಲ್ಲಿ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು ಅಂತ ಕೂಡ ತಾಕೀತು ಮಾಡಿದೆ ಕೆಪಿಸಿಸಿ ಶಿಸ್ತು ಸಮಿತಿ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯನವರು ಮೊನ್ನೆ ಅಷ್ಟೇ 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆಯನ್ನು ಕೊಟ್ಟರು. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಬ್ಯಾಟ್ ಬೀಸ್ತಾ ಇದ್ದಂಥ KN ರಾಜಣ್ಣ ಹಿಟ್ ವಿಕೆಟ್ ಆದರು. ಇದರ ನಡುವೆ ಈ ಸಿಎಂ ಬದಲಾವಣೆ ಬಗ್ಗೆ ಯಾರೂ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು. ಆದರೂ ಕೂಡ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಅತ್ಯಾಪ್ತರು, ತುಂಬ ಹತ್ತಿರದವರು ಅಂತ ಹೇಳಿದ್ರೆ ಬಸವರಾಜ್, ಶಿವಗಂಗಾ ಇವರು ಪದೇ ಪದೇ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇದೀಗ ಕೆಪಿಸಿಸಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ.